ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್. ಸುಮಂತ್ ವ್ಲಾಗ್ಗೆ ವೆಲ್ಕಮ್. ಇದು ಮಿನಿ ವ್ಲಾಗ್ ಆಗಿರುತ್ತೆ. ಇವತ್ತು ನಾನು ಸರಿಯಾಗಿ ವ್ಲಾಗ್ನ ಅಪ್ಲೋಡ್ ಮಾಡೋಕ್ಕಾಗಿಲ್ಲ, ಸಾರಿ. ಯಾಕಪ್ಪ ಅಂದರೆ ಸ್ವಲ್ಪ ನಮ್ಮೂರಲ್ಲಿ ನೆಟ್ವರ್ಕ್ ಇಲ್ಲ ಅಂತ ಅಂದ್ಬಿಟ್ಟು ಯಾವುದೂ ವ್ಲಾಗ್ನ ಕೂಡ ಅಪ್ಲೋಡ್ ಮಾಡಲಿಲ್ಲ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಶೇರ್ ಮಾಡಿ, ಹಾಗೆ ಪ್ರೀತಿಯಿಂದ ಕಮೆಂಟ್ ಮಾಡಿ, ಹಾಗೆ ಪ್ರೀತಿಯಿಂದ ಒಂದು ಲೈಕ್ ಕೊಡಿ ಅಂತ ಹೇಳ್ತೀನಿ. ಎಲ್ಲದಕ್ಕಿಂತ ಮುಂಚೆ ಫಸ್ಟು ಸಬ್ಸ್ಕ್ರೈಬ್ ಆಗಿ. ಇವತ್ತು ಫ್ರೀಯಾಗಿ ಕೂತಿದ್ವಿ ಎಲ್ಲಾದ್ರೂ. ಹಂಗೇ ನಮ್ಮದು ಪಮ್ಮಿ ತೋರಿಸಿದ್ದೆ ಅವತ್ತೊಂದು ಸಲ. ಆ ವಿಡಿಯೋಕ್ಕೆ ಶಾರ್ಟ್ ವಿಡಿಯೋದಲ್ಲಿ ತುಂಬಾ ಲೈಕ್ ಬಂದಿದ್ವಿ. ಹಾಗೆಯೇ ಇವತ್ತು ಹತ್ರದ್ದು ತುಂಟಾಟ ತೋರಿಸೋಣ ಅಂತ ಅಂದ್ಕೊಂಡೆ. ಹಂಗಾಗಿ ಸ್ಟಾರ್ಟ್ ಮಾಡ್ತಾಯಿದ್ದೀನಿ, ಬನ್ನಿ ಲಾಗ್ನ. ನನ್ನ ತಮ್ಮನ ಜೊತೆ ನಾಯಿ ಮರಿ ತುಂಬಾ ಚೆನ್ನಾಗಿ ಆಟಾಡ್ತಾಯಿದ್ದು. ಇದು ಹೆಸರು ಪಮ್ಮಿ. ಇದು ಬಂದು ಹೆಣ್ಣು, ಇದು ಗಂಡಲ್ಲ ನಾಯಿ ಮರಿ. ಅವನ ಜೊತೆಲಿ ಜಾಸ್ತಿನೇ ಆಟಾಡ್ತಾಯಿದ್ರು. ಅಂದರೆ ನಮ್ಮದು ಸತ್ತೋಯ್ತಲ್ಲ ಒಂದು ನಾಯಿ ಮರಿ, ಅದಕ್ಕೋಸ್ಕರ ಅದೇ ಹೆಸರನ್ನು ಇದಕ್ಕೆ ಇಟ್ಟಿದ್ದೀವಿ ನಾವು. ತುಂಬ ಮೆಮೊರೀಸ್ ಇದ್ವು ಆ ನಾಯಲ್ಲಿ. ಹಂಗೇ ಇದು ಕೂಡ ಅದೇ ರೀತಿ ಇರೋದ್ರಿಂದ, ಸೇಮ್ ಇರೋದ್ರಿಂದ ಹಂಗಾಗಿ ಇದಕ್ಕೋಸ್ಕರ ಪಮ್ಮಿ ಅಂತಲೇ ಇಟ್ಟಿದ್ದೀವಿ. ಹಂಗಾಗಿ ನಮ್ಮ ನಾಯಿ ತುಂಬ ಇಷ್ಟಪಡೋರು ಪ್ಲೀಸ್ ಲೈಕ್ ಮಾಡಿ. ಹಾಗೇನೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗನೆ ಸಬ್ಸ್ಕ್ರೈಬ್ ಮಾಡಿ. ಅದು ಕೂಡ ಸೌಂಡ್ ಮಾಡ್ತಾ ಇದೆ, ಏನೂ ಮಾಡೋಕ್ಕಾಗಲ್ಲ. ಇದು ತುಂಬಾ ಚೂಟಿ ಇರೋದ್ರಿಂದ ಆಟ ಆಡ್ತಾಯಿದೆ. ಅದು ಬಾಲ್ ಎತ್ಕೊಬರೋದ, ಬನ್ನಿ ನೋಡೋಣ ಯಾವ್ಯಾವ ರೀತಿ ಆಟ ಆಡ್ತಿದೆ ನಮ್ಮ ಮನೆಯವ್ರ ಜೊತೆಲಿ ಅಂತ ತೋರಿಸ್ತೀನಿ. ಅಪ್ಪು ಜೊತೆಲಿ ಮುದ್ದಾಡ್ತಾ ಇದೆ ಅದು. ಅವನು ಸುಮ್ಮನೆ ಕೈ ಆಡಿಸ್ತಾ ಇದ್ರೆ ಅದು ಸುಮ್ಮನೆ ಕೂತಿದೆ. ಅದು ಯಾಕಪ್ಪ ಅಂದರೆ ಎಷ್ಟು ಚೆನ್ನಾಗಿ ನಿಂತಿದೆ ಅಂದರೆ, ಅದು ಬರೀ ಜಸ್ಟ್ 1.5 ಮಂತ್ ಅಷ್ಟೇ ಆಗಿರೋದು. ಅದಕ್ಕೆ ಜಾಸ್ತಿ ಏನಾಗಿಲ್ಲ ಏಜ್ ಅದಕ್ಕೆ. ಆದರೂ ಕೂಡ ತುಂಬಾ ಉದ್ದಕ್ಕೆ ಚೆನ್ನಾಗಿ ಕಾಣುತ್ತೆ. ಹಾಗಾಗಿ ಅವನ ಜೊತೆಲಿ ಆಟ ಆಡ್ತಾಯಿದೆ. ಇದು ಸುಮ್ಮನೆ ಬಿಡಲ್ಲ, ಎಲ್ಲರನ್ನೂ ಮುದ್ದಾಡತ್ತೆ ಜಾಸ್ತಿ, ಬಂದು ಯಾವಾಗಲೂ ಅದು. ಹಾಗೇ ಅದು ನಂಗೂ ತುಂಬ ಜನ ಕೇಳಿದ್ರು ಕೊಟ್ಬಿಡ್ಬೇಕು ಅಂತ ಅಂದ್ಕೊಂಡ್ವಿ, ಆದರೆ ಕೊಡೋಕ್ಕಾಗ್ತಿಲ್ಲ. ಯಾಕಂದರೆ ಅದು ತುಂಬಾ ಒಪ್ಕೊಬಿಟ್ಟಿದೆ ನಮ್ಮ ಜೊತೆಲಿ. ಹಂಗಾಗಿ ಆ ಸೆಂಟಿಮೆಂಟ್ಗೋಸ್ಕರ ಕೊಡೋಕ್ಕಾಗ್ತಿಲ್ಲ. ಎಷ್ಟು ಚೆನ್ನಾಗಿ ಕೂತಿದೆ ಅಂದರೆ ನೋಡಿ, ಅದು ಒಬ್ರಿಗೇನು ಕಚ್ಚಲ್ಲ, ಏನು ಮಾಡಲ್ಲ. ಒಟ್ಟಿನ ಜಾಸ್ತಿ ಮುದ್ದಾಡತ್ತೆ ಹೋಗಿ. ಈಗೇನೆ ಸುಮ್ಮನೆ ಮುದ್ದಾಡೋದು. ಈಗ ಅವನಿಂದ ಬರುತ್ತೆ, ಇಲ್ಲ ಅಜ್ಜಿ ಹತ್ರ ಆಟ ಆಡೋಗೋಯ್ತದೆ. ಅದು ಬಿಟ್ಟರೆ ಬಾಲ್ ತೊಗೊಬರ್ತೀನಿ ಅಂತ ಅಂದ್ಕೊಂಡು ಹೋಗ್ತಾ ಇದ್ದಾನೆ ನೋಡಿ. ಅವನು ಬರೀ ಕ್ಯಾಚ್ ಅಂತ ಹಾಕಿದ್ರೆ ಸಾಕು, ಎತ್ಕೊಬರುತ್ತೆ ಹೋಗಿ. ಈ ರೀತಿ ಪಾಠ ಮಾಡಿದ್ದಾನೆ ಅವನು ಆ ನಾಯಿ ಮರಿಗೇನೆ. ಆ ಪಮ್ಮಿಗೆ ಬಿಡಲ್ಲ, ಏನಾದರೂ ಪಾಠ ಮಾಡಬೇಕು ಅಂತ ಅಂದ್ಬಿಟ್ಟು ಮಾಡ್ತಾ ಇರ್ತಾನೆ. ಒಂದೇನಾದ್ರು ಗೊಂಬೆ ಎಸೆದ್ರು ಕೂಡ ತೊಗೊಬಂದು ಕೊಡುತ್ತೆ ಅದು ವಾಪಸ್ಸು. ಆ ರೀತಿಲಿ ಪಾಠ ಮಾಡಿದ್ದಾನೆ. ಯಾಕಪ್ಪ ಅಂದರೆ ಅದು ಸ್ವಲ್ಪ ಹಾಗೇ ಪಾಠ ಮಾಡಬೇಕು ನಾವು. ಯಾಕಂದರೆ ಅದು ನಾವು ಹೇಳ್ದಂಗೆ ಕೇಳಬೇಕು ಅನ್ನೋ ರೀತಿಲಿ ಅವ್ನು ಪಾಠ ಮಾಡ್ತಾಯಿದ್ದಾನೆ. ಹಾಗೆಯೇ ಎಲ್ಲ ತಂದುಕೊಡುತ್ತೆ ಕೂಡ. ಅದನ್ನು ಎಷ್ಟು ಚೆನ್ನಾಗಿ ತಂದುಕೊಡುತ್ತೆ ಅಂದರೆ, ಅದು ಹಾಕಿದ ತಕ್ಷಣ ಓಡೋಗುತ್ತೆ. ಅದು ಅಷ್ಟು ಕ್ಯೂಟಾಗಿದೆ ಅದು. ಹಾಗೆಯೇ ನಾನು ವಿಡಿಯೋ ಸಬ್ಸ್ಕ್ರೈಬ್ ಮಾಡದೇ ಇರೋಲ್ಲ, ಬೇಗ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಸೈಡಲ್ಲಿ ಕಾಣೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಇನ್ನು ನನ್ನ ಮಕ್ಕಳು ಮಾತ್ರ ತುಂಬಾ ಖುಷಿ ಪಡ್ತಿದ್ರು ಅದು ನೋಡಿ. ಆ ನಾಯಿ ಮರಿ ನೋಡಿದ್ರೆ ಸ್ವಲ್ಪ ಅವ್ರಿಗೆ ಭಯ ಏನಿದೆ, ಹಾಗೆ ಖುಷಿನೂ ಕೂಡ ಪಡ್ತಾಯಿದ್ರು. ಇಲ್ಲಿ ಎದ್ರುಕೊಂಡು ಸುಮ್ಮನೆ ಕೂತ್ಕೊಬಿಟ್ಟಿದ್ದಾರೆ ಮಾತ್ರ. ಅದು ಓಡಿ ಬಂದು ಸಾಕಾಯ್ತೇನೋ ಪಪ್ಪಚ್ಚೆ, ಅದಕ್ಕೆ ನೀರು ಕುಡ್ಕೋತೈತೆ. ಹಂಗಾಗಿ ನೀರ ಹತ್ರ ಹೋಗಿ ತೊಗೊಂಡು ನೀರು ತೊಗೊಂಬಂದು ಕೊಟ್ಟಿದ್ದಕ್ಕೆ ಅದು ಕುಡ್ಕೋತಾ ಇದೆ. ಅದಕ್ಕೂ ಗೊತ್ತಲ್ಲ, ಅದು ನೀರು ಅದು ಏನು ಕೇಳಬೇಕು ಅಂತದೆಲ್ಲ ನಮಗೆ ಅಲ್ಲಿ ಹೋಗಿ ತೋರಿಸುತ್ತೆ ಅದು ನಾಯಿ ಮರಿ. ಹಂಗಾಗಿ ನಮಗೂ ಕೂಡ ಈಸಿ ಆಗುತ್ತೆ. ಯಾಕಪ್ಪ ಅಂದರೆ ಇದೇ ಬೇಕು ಅಂತ ಅಂದ್ಬಿಟ್ಟು ಅದು ಹೋಗಿ ತೋರಿಸುತ್ತೆ ಅಲ್ಲಿಗೇನೆ. ಅದು ಅದೇ ಬೇಕು ಅಂತ ಅಲ್ಲೋಗಿ ಬೊಗ್ಲುತ್ತಲ್ಲ, ಹಂಗಾಗಿ ನಮಗೂ ಈಸಿ ಇರುತ್ತೆ. ಯಾಕಪ್ಪ ಅಂದರೆ ಇದು ಅದೇ ಕೇಳ್ತಾ ಇದೆ, ಅದೇ ಬೇಕು ಇದಕ್ಕೆ ಅಂತ ಅಂದ್ಕೊಂಡು ನಾವು ಕೂಡ ಅದೇ ಕೂಡ ತಂದ್ಕೊಡ್ತೀವಿ. ಈಗ 10 ನಿಮಿಷಕ್ಕೆ ಅದು ಅಲ್ಲಿ ಹೋಗಿ ನೀರ ಹತ್ರ ನಿಂತ್ಕೊಂಡಿದ್ದ ತಕ್ಷಣಕ್ಕೆ ತೊಗೊಬಂದು ಕೊಟ್ಟಿದ್ದೀವಿ ಈಗ ನಾವು. ಹಂಗಾಗಿ ಅದು ಒಳ್ಳೆ ಬುದ್ಧಿನೇ ಕಲಿಸಿದ್ದಾನೆ ಮಾತ್ರ ನನ್ನ ತಮ್ಮ. ಅದು ಸುಮ್ಮನೆ ಯಾರನ್ನೂ ಕೂಡ ಏನು ಬೊಗ್ಲಲ್ಲ ಜಾಸ್ತಿ. ಯಾಕಂದರೆ ನೋಡಿರುತ್ತಲ್ಲ ನಮ್ಮ ಏರಿಯಾದಲ್ಲಿ ಯಾರ್ಯಾರು ತಿರ್ಗಾಡ್ತಾರೋ ಅವ್ರಿಗೆಲ್ಲರೂ ಸುಮ್ಮನೆ ಇರುತ್ತೆ. ಆದರೆ ಮಕ್ಕಳನ್ನ ಮಾತ್ರ ಬಿಡಲ್ಲ, ಮುದ್ದಾಡೋದು ಜಾಸ್ತಿ ಅದು. ಈಗ ಬರೀ ನಾನು ಜಸ್ಟ್ ಮಲ್ಕೋ ಅಂದ ತಕ್ಷಣ ಬಂದು ಹಿಂಗೆ ಮಲ್ಕೊಂಡಿದ್ದೆ. ಎಷ್ಟು ಚೆನ್ನಾಗಿ ಮಲ್ಕೊತು ಅಂದರೆ ನನಗೇನೆ ಖುಷಿ ಆಯ್ತಿತ್ತು. ಯಾಕಂದ್ರೆ ನಾನು ಜಾಸ್ತಿ ಇಲ್ಲಿ ಇರಲ್ಲ, ಆದರೂ ಕೂಡ ಎಷ್ಟು ಚೆನ್ನಾಗಿ ಉಕ್ಕೊಂಡಿದೆ ಅಂದರೆ ತುಂಬಾ ಖುಷಿ ಆಗ್ತಿತ್ತು. ಈ ಚಿಕ್ಕ ಮಕ್ಳು ಹೇಗಿರುತ್ತೋ ಅದೇ ರೀತಿ ಇರ್ತಲ್ಲ ಅಂತ ಅಂದ್ಬಿಟ್ಟು ಸಿಕ್ಕಾಪಟ್ಟೆ ಖುಷಿ ಆಯಿತು ಮಾತ್ರ ನನಗೆ. ಹಂಗೂ ನಾನು ತೊಗೊಂಡೋಗ್ತೀನಿ ಅಂತೆಲ್ಲ ಕೇಳಿದೆ, ಆದರೆ ಕೊಡಲ್ವಂತೆ ನನ್ನ ತಮ್ಮ. ಕೊಡಲ್ಲ ಅಂದಕ್ಕಿಂತ ಏನು ಮಾಡೋಕ್ಕಾಗಲ್ಲ, ಸುಮ್ಮನೆ ಅದೇ. ನನ್ನ ಮಕ್ಕಳು ಕೂಡ ಸುಮ್ಮನೆ ಸೌಂಡ್ ಕೊಡ್ತಾಯಿದ್ರು. ಯಾಕಂದರೆ ಆ ನಾಯಿ ಜೊತೆ ಆಟ ಆಡಿಕೊಂಡು ತುಂಬಾ ಖುಷಿಯಾಗಿದ್ದರು. ಪಮ್ಮಿನೂ ಕೂಡ ತುಂಬಾ ಖುಷಿ. ಯಾಕಪ್ಪ ಅಂದರೆ ಎಲ್ಲರನ್ನೂ ಮುದ್ದಾಡಿಕೊಂಡು ಖುಷಿಯಾಗಿ ಆಟ ಆಡ್ತಾಯಿತ್ತು. ನೀವು ಕೂಡ ಈ ವಿಡಿಯೋ ನೋಡಿ ಖುಷಿ ಆಗ್ತೀರಾ ಅಂತ ಅನ್ಕೋತೀನಿ. ಯಾಕಪ್ಪ ಅಂದರೆ ನಿಮ್ಮ ಮನೇಲಿ ಕೂಡ ಇದೇ ಥರ ಡಾಗ್ ಇರುತ್ತೆ ಅಂತ ನಾನು ಅನ್ಕೋತೀನಿ. ನಿಮ್ಮ ಮನೇಲಿ ಇದೇ ಥರ ನಾಯಿ ಇದ್ದರೆ ಇದೇ ಥರ ಪ್ರೀತಿಯಿಂದ ಇರುತ್ತಾ ಅಂತ ಕಮೆಂಟಲ್ಲಿ ತಿಳಿಸಿ. ಒಬ್ಬೊಬ್ಬರು ಬೀದಿ ನಾಯಿ ಕೂಡ ಸಾಕ್ತಾರೆ. ಬೀದಿ ನಾಯಿ ಸಾಕೋದ್ರಲ್ಲೂ ತುಂಬಾ ಯೂಸ್ ಇದೆ. ಯಾಕಪ್ಪ ಅಂದರೆ ಅದು ಕಳ್ಳರು ಜಾಸ್ತಿ ಬರೋಕ್ಕೆ ಬಿಡಲ್ಲ. ಅದು ಈ ಜೂನ್ ನಾಯಿ ಮರಿಗಳೆಲ್ಲ ಸ್ವಲ್ಪ ಸೆಂಟಿಮೆಂಟ್ ಇರೋದ್ರಿಂದ ಸ್ವಲ್ಪ ಅಷ್ಟೇನು ಮಾಡಲ್ಲ. ಹಂಗಾಗಿ ನನ್ನ ಜೊತೆಲಿ ತುಂಬಾ ಚೆನ್ನಾಗಿ ಆಟಾಡ್ತಾಯಿದೆ. ಬರ್ತಾಯಿದೆ, ಮುತ್ತಿಕ್ಕಾಗಿ ಬರ್ತಾಯಿದೆ. ನಾನು ಮುತ್ತಿಕ್ಸ್ಕೊಳ್ಳಲ್ಲ ಅಂತಂದ್ರು. ನಾನು ವಿಡಿಯೋ ನೋಡಿದವ್ರಿಗೆಲ್ಲ ಥ್ಯಾಂಕ್ ಯು.